ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇರೋದು. ಸೊ ನಾವು ಇವತ್ತು ಎಲ್ಲಪ್ಪ ಬಂದಿದ್ವಿ ಅಂತ ಹೇಳಿದರೆ ಶಿರಾಸ್ ಕಾರ್ಸ್ ಲೈವ್ಗೆ ಬಂದಿದ್ವಿ. ಸರ್ ನಾವು ನೋಡ್ತಾ ಇರ್ಬೋದು. ಸೊ ಈ ಶೋರೂಮ್ ಎಲ್ಲಪ್ಪ ಬರುತ್ತೆ ಅಂತ ಹೇಳಿದರೆ ರಾಗಿಗುಡ್ಡದಲ್ಲಿರೋ JP ನಗರ 3rd ಫೇಸಲ್ಲಿ SLV ಹೋಟೆಲ್ ಹತ್ರ ಬರುತ್ತೆ. ಸೊ ಏನಾದರೂ ನಿಮಗೆ ಅಡ್ರೆಸ್ ಕನ್ಫ್ಯೂಷನ್ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಇರುತ್ತೆ. ಸೊ ನೋಡ್ಕೊಂಡು ಬನ್ನಿ. ಸರ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಭರತ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಫಸ್ಟ್ ಟೈಮ್ ಯು ಕಮಿಂಗ್. ಸೊ ಇವರು ಚಾನಲ್ ವಿಡಿಯೋ ಎಲ್ಲ ಮಾಡ್ತಾ ಇದ್ರು. ಸೊ ಫೈನಲಿ ಐ ಸೆಡ್ ಲೆಟ್ ಮಿ ಕಮ್ ಆ್ಯಂಡ್ ಹೆಲ್ಪ್ ಹಿಮ್ ಆ್ಯಂಡ್ ಡೂ ಚಾನಲ್ ಮಾಡ್ತಾ ಇದ್ದೀನಿ ಈಗ. ಸೊ ಬೇಗ ಎಲ್ಲ ನೋಡೋಣ. ನಮ್ಮ ಶೋರೂಮ್ ಮೊದಲು ಬರೋದು 8 ಮೇನ್ ರೋಡ್ 3rd ಫೇಸ್ JP ನಗರ್. ಗೂಗಲ್ ಮ್ಯಾಪ್ನಲ್ಲಿ ನಮ್ಮ ಹೆಸರು ಟೈಪ್ ಮಾಡಿ ಸ್ಟ್ರೈಟಾಗಿ ಶೋರೂಮ್ ಹತ್ರ ಬರ್ತೀರಾ. ಲೋನ್ ಬಗ್ಗೆ ಡೀಟೇಲು ಬಗ್ಗೆ ಗಾಡಿ ಬಗ್ಗೆ ಡೀಟೇಲ್ ಎಲ್ಲ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕ್ಯಾಟ್ಲಾಗ್ ಲಿಂಕು ಮೆನ್ಷನ್ ಆಗಿದೆ. ಆ ಲಿಂಕ್ನ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ ನನಗೆ ಬರುತ್ತೆ. ನೋ ಕಾಲಿಂಗ್, ಓನ್ಲಿ ವಾಟ್ಸಪ್ ಎಲ್ಲ ಮಾಡಿ ಎಲ್ಲ ಡೀಟೇಲ್ ಲೋನ್ ಬಗ್ಗೆ ಎಲ್ಲ ಡೀಟೇಲ್ ಎಲ್ಲ ಬಂದುಬಿಡುತ್ತೆ ನಿಮಗೆ. ಲೋನ್ ಬಗ್ಗೆ ತಿರ್ಗಾ ಬ್ರೀಫಾಗಿ ಹೇಳ್ಬಿಡ್ತೀನಿ ನಿಮಗೆ. ಎನಿವೇರ್ ಇನ್ ಕರ್ನಾಟಕ ವಿಲ್ ಗೆಟ್ ಲೋನ್ ಸರ್. ಆನ್ಲೈನ್ ನಿಮಗೆ ಲೋನ್ ಬಂದುಬಿಡುತ್ತೆ. ನಿಮಗೆ ಬರೀ ಆನ್ಲೈನ್ ಅಡ್ವಾನ್ಸ್ ಮಾಡಿ 10,000 ಮಾಡಿ ನಿಮ್ಮ ಮನೆ ಹತ್ರ ಒಂದು ಲೋನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡಿ ಕೊಡ್ತೀವಿ. ಲೋನ್ಗೆ ಮಿನಿಮಮ್ ಸ್ಯಾಲ್ರಿ 25,000 to 30,000 ಇರಬೇಕು. ಸ್ಯಾಲ್ರಿ ಬಿಸ್ನೆಸ್ ಪ್ರೊಫೈಲ್ ಇದ್ರೆ, ಇನ್ಕಮ್ ಟ್ಯಾಕ್ಸ್ IT ರಿಟರ್ನ್ ಇಲ್ಲ ಸ್ವಂತ ಮನೆ ಪ್ರೂಫ್ ಇದ್ರೆ ಈಸಿಯಾಗಿ ಪ್ರೊಸೆಸ್ ಆಗಿಬಿಡುತ್ತೆ. 3 to 4 days ನಲ್ಲಿ ಪ್ರೊಸೆಸ್ ನಿಮ್ದು ಲೋನ್ದು ಆಗಿಬಿಡುತ್ತೆ. ಎನಿವೇರ್ ಇನ್ ಕರ್ನಾಟಕ ನಿಮ್ದು ರೈತರು ಇರಲಿ, ಫಾರ್ಮರ್ ಇರಲಿ, ಬಿಸ್ನೆಸ್ ಮ್ಯಾನ್ ಇರಲಿ, ಸ್ಯಾಲ್ರಿಡು, ಎಂಪ್ಲಾಯ್ಡು, ಸೆಲ್ಫ್ ಎಂಪ್ಲಾಯ್ಡ್ ಇರಲಿ, ನಿಮಗೆ ಲೋನ್ ಎಲ್ಲ ಮಾಡಿ ಕೊಡ್ತೀನಿ. ಮತ್ತೆ ಲೋನ್ಗೆ 2010-11 ಮೇಲೆ ಅಬೌವ್ ಗಾಡಿ ಇರಬೇಕು. ಸೊ ನಮ್ಮ ಹತ್ರ ಲೋ ಬಜೆಟ್ ಗಾಡಿ ಇಲ್ಲ. ನಮ್ಮ ಹತ್ರ 10-11 ಅಬೌವ್ನೇ ಗಾಡಿ ಇರೋದು. ಮಾರುತಿ ಓಮ್ನಿ, ಸ್ವಿಫ್ಟ್, ಹಳೆ ಸ್ವಿಫ್ಟ್ ಅದೆಲ್ಲ ನಮ್ಮ ಹತ್ರ ಬರೋದಿಲ್ಲ. ವಿ ಡೋಂಟ್ ಡೀಲ್ ಇನ್ ವ್ಯಾಗನರ್, ಸ್ವಿಫ್ಟ್ 1 lakh 1.5 lakh ಗಾಡಿ ಯಾವುದಿಲ್ಲ. ಈಗ ನಮ್ಮ ಹತ್ರ ಸ್ಟಾರ್ಟಿಂಗ್ ರೇಟ್ ಇರೋದು 1,65,000 ಇಂದ. ಅದು ಟಾಟಾ ನ್ಯಾನೋ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹೋಗಿ 15 ಲಕ್ಷ ತನಕ ಗಾಡಿ ಇದೆ. ಯಾವ ಗಾಡಿ ಇದೆ ಅಂತ ಫಸ್ಟ್ ನೋಡೋಣ ಬನ್ನಿ. ಇಮಿಡಿಯೇಟ್ ಆಗಿ ನೋಡ್ತೀನಿ. ಹೋಂಡಾ ಬ್ರಿಯೋ ಇದೆ ಫಸ್ಟ್ ಗಾಡಿ. 2013 ಮಾಡಲ್, ಸಿಂಗಲ್ ಓನರ್, 1.2 ಲೀಟರ್ IV ಟೆಕ್, ಜಪಾನೀಸ್ ಇಂಜಿನ್ ಬರುತ್ತೆ, SMT ವೇರಿಯಂಟು, ಪವರ್ ಶೇರಿಂಗ್, ಪವರ್ ವಿಂಡೋಸ್, AC ಕಂಟ್ರೋಲ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಇದು. 83,000 ಕಿಲೋಮೀಟರ್ ಓಡಿದೆ. ಮೈಲೇಜ್ ಬಂದು ಸಿಟಿನಲ್ಲಿ ನಿಮಗೆ 13-14 ಬರುತ್ತೆ, ಹೈವೇನಲ್ಲಿ 15-16 ಬರುತ್ತೆ. ಅದಕ್ಕೆ ಲೆದರ್ ಇಂಟೀರಿಯರ್, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಟೈರ್, ಇನ್ಶೂರೆನ್ಸ್ 1 year ವಾರಂಟಿ ಬರುತ್ತೆ. ನಲ್ಲಿ ಎಲ್ಲ ಗಾಡಿ ಮೇಲೆ ನಿಮ್ಮ ಹತ್ರ 1 ವರ್ಷ ವಾರಂಟಿ ಬರುತ್ತೆ. ಆನ್ ಇಂಜಿನ್, ಗೇರ್ ಬಾಕ್ಸ್, ಕ್ಲಚ್ ಪ್ಲೇಟ್ 1 ವರ್ಷ ವಾರಂಟಿ ಬಂದೇ ಬರುತ್ತೆ ನಿಮ್ಮ ಗಾಡಿಯಲ್ಲಿ. ಈ ಗಾಡಿ ಮೈಲೇಜ್ ಬಂದು ನಿಮಗೆ ಸಿಟಿನಲ್ಲಿ 13, ಹೈವೇನಲ್ಲಿ 15-16. ಸರ್ವಿಸ್ ಕಾಸ್ಟ್ ಹೋಂಡಾ ಅಲ್ಲಿ ತುಂಬಾ ಭಯ ಪಡ್ತಾರೆ. ಹೋಂಡಾ ಅಂದ್ರೆ ತುಂಬಾ ಜಾಸ್ತಿ ಅಂತ. ಬಟ್ ಹೋಂಡಾ ಸರ್ವಿಸ್ ಸೆಂಟರ್ ನಲ್ಲಿ ನಿಮಗೆ 5,000 ಆಗುತ್ತೆ. ಲೋಕಲ್ ಗ್ಯಾರೇಜ್ 3,000 ಸರ್ವಿಸ್ ಆಗುತ್ತೆ. ಸೇಫ್ಟಿ ಆಲ್ಸೋ ಬೆಟರ್ ದೆನ್ ಮಾರುತಿ. ಪ್ರೈಸ್ ಒಂದು ಗಾಡಿ 3,40,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಾನು ಇದು ಫೈನಲ್ ಪ್ರೈಸ್, ಫಿಕ್ಸ್ ಪ್ರೈಸ್. ನಿಮ್ಮ ಚಾನಲ್ ಇಂದ ಬಂದ್ರೆ ಇದು ಡಿಸ್ಕೌಂಟ್, ಆ ಡಿಸ್ಕೌಂಟ್ ಆ ಥರ ಹೇಳೋದಿಲ್ಲ. ನಮಗೆ ಎಲ್ಲ ಕಸ್ಟಮರ್ ಒಂದೇ. ಸೊ ಒಂದೇ ಕಸ್ಟಮರ್ ಎಲ್ಲರಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಬಟ್ ಕಮ್ ಓವರ್ ಹಿಯರ್, ಟೇಕ್ ಅ ಟೆಸ್ಟ್ ಡ್ರೈವ್, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಸುಮ್ಮನೆ ಈಗ ಫೈನಲ್ ಅಂದ್ರೆ ತಿರ್ಗಾ ಮುಂದೆ ಬಂದು ಫೈನಲ್, ಸೆಮಿಫೈನಲ್, IPL, ಟೆಸ್ಟ್ ಮ್ಯಾಚ್ ಎಲ್ಲರೂ ಆಡ್ತಾರೆ. ಸೊ ಡೋಂಟ್ ವಾಂಟ್ ನೋ ಫೈನಲ್ ಪ್ರೈಸಸ್. ಕಮ್ ಹಿಯರ್, ವಿಲ್ ನೆಗೋಷಿಯೇಟ್. ನೆಕ್ಸ್ಟ್ ಗ್ಲೋಬಲ್ ಎಡಿಷನ್ ಇದೆ. ಈಗ ಸೇಲ್ ಆಯಿತು. ಅಮ್ಮ ಅವರು ಬಂದು ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಎಷ್ಟಕ್ಕೆ ಹೋಯ್ತು ಅಂತ ಸರ್? 3 ಲಕ್ಷಕ್ಕೆ ಹೋಯ್ತು ಸರ್. 3 ಲಕ್ಷ 2012 ಮಾಡಲ್ ಇದು. ಓಕೆ. ನೆಕ್ಸ್ಟ್ ನಮ್ಮ ಹತ್ರ ಪೋಲೋ ಇದೆ, Volkswagen ಪೋಲೋ 2010 ಮಾಡಲ್, 1.2 ಲೀಟರ್ ಡೀಸೆಲ್. ಡೀಸೆಲ್ ಹೈಲೈನ್ ಟಾಪ್ ಎಂಡ್. ಹೈಲೈನ್ ಟಾಪ್ ಎಂಡ್ ಅಲ್ಲಿ ನಿಮಗೆ 2 ಏರ್ ಬ್ಯಾಗ್, ABS, ಅಲಾಯ್ಸ್, ಪವರ್ ಶೇರಿಂಗ್, ಪವರ್ ವಿಂಡೋ ಬರುತ್ತೆ. AC, ಲೆದರ್ ಇಂಟೀರಿಯರ್ ಬರುತ್ತೆ ಗಾಡಿನಲ್ಲಿ. ಗಾಡಿ ಸೆಕೆಂಡ್ ಓನರ್, ಓಡಿಸಿರೋದು ಬರೀ ಲೆಸ್ 62,000 ಕಿಲೋಮೀಟರ್ ಅಷ್ಟೇ. ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, ಆದ್ರೆ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಒಂದು 340 ಇದೆ, ನೆಗೋಷಿಯಬಲ್ ಆಗಿ ಮಾಡಿ ಕೊಡ್ತೀನಿ. ಒಳ್ಳೆ ಡೀಲ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ಮ ಹತ್ರ ತುಂಬಾ ಜನ ಎರ್ಟಿಗಾ ಕೇಳ್ತಾರೆ. 8 ಸೀಟರ್ ಬೇಕು, ಎರ್ಟಿಗಾ ಅಂತಾರೆ. ವೈ ಎರ್ಟಿಗಾ? ಎರ್ಟಿಗಾ ಇಂದ ಜಾಸ್ತಿ ರೆನಾಲ್ಡ್ ಲಾಜಿ ಇದೆ ನಮ್ಮ ಹತ್ರ. ಯಾಕಂದ್ರೆ ಡಸ್ಟರ್ ಇಂಜಿನ್ ಬರುತ್ತೆ, 1110 PS, ನೈಸ್ 240 ಟಾರ್ಕ್ ಸ್ಪೀಡ್ ಬರುತ್ತೆ, 1500 RPM ಬರುತ್ತೆ ಗಾಡಿನಲ್ಲಿ. 8 ಸೀಟರ್ ಗಾಡಿ ಇದು. ನಿಮಗೆ ಸ್ಪೇಸ್, ಫ್ಯಾಮಿಲಿಗೆ ಲಾಂಗ್ ಡ್ರೈವ್ಗೆ, ಸೇಫ್ಟಿ ನಲ್ಲಿ ಬರುತ್ತೆ. ಇಂಜಿನ್ 1110 PS RXL ಅಂದ್ರೆ ತುಂಬಾ ಗಾಡಿ ಸ್ಪೀಡ್ ಆಗಿ ಹೋಗುತ್ತೆ. ಸೊ ಡಸ್ಟರ್ ಇಂಜಿನ್ ಬರೋದು. ರೆನೋ ಇಸ್ ಅಮೆರಿಕನ್ ಬ್ರ್ಯಾಂಡ್ ಬರೋದು. ಅದಕ್ಕೆ ಹಿಂದೆ 2 ಜನ ಇಲ್ಲ, 3 ಜನ ಕುತ್ಕೊಳ್ಬಹುದು. 3 ಜನ ಅಡಲ್ಟ್ಸ್ ಕುತ್ಕೊಳ್ಬಹುದು. ಬೇರೆ AC ಬರುತ್ತೆ ಹಿಂದೆ. 3rd row ನಲ್ಲಿ AC ಇದೆ ನಿಮಗೆ ಗಾಡಿನಲ್ಲಿ. ಏರ್ ಬ್ಯಾಗ್ ಬರುತ್ತೆ, ABS ಇರುತ್ತೆ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಇಂಟೀರಿಯರ್, ಸೆಂಟ್ರಲ್ ರಿಮೋಟ್ ಕಂಟ್ರೋಲ್ ಎಲ್ಲ ಗಾಡಿನ ಬರುತ್ತೆ. ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿನಲ್ಲಿ. ಸಿಂಗಲ್ ಓನರ್ ಗಾಡಿ, 71,000 ಕಿಲೋಮೀಟರ್ ಓಡಿದೆ. ಮೈಲೇಜ್ ಬಂದು ಈ ಗಾಡಿದು ಸಿಟಿನಲ್ಲಿ 13 ಬರುತ್ತೆ, ಹೈವೇನಲ್ಲಿ 16 to 18 ಬರುತ್ತೆ ಗಾಡಿದು. 16 to 18 ಬರುತ್ತೆ. ಎಲ್ಲ ಸೂಪರ್ ನೀಟ್, ಕ್ಲೀನ್, ಕ್ಲಾಸ್ ಗಾಡಿ. ಲಾಂಗ್ ಶೇಪ್ ನೋಡ್ಬೇಡಿ, ಬಟ್ ಶೇಪ್ ಗೆ ಕಾಂಪ್ರಮೈಸ್ ಮಾಡಿ. ಫೀಚರ್ಸ್, ಲಕ್ಸುರಿ, ಕಂಫರ್ಟ್ ನೋಡಿ. ಮಾರುತಿ ವ್ಯಾನ್ ಎಲ್ಲ ಏನ್ ಶೇಪ್ ಇದೆ ಸರ್, ಪಂಚ ಆದ್ರೆ ಹೋಗ್ಬಿಟ್ಟಿದೆ. ಸೇಫ್ಟಿ ಇಲ್ಲ ಗಾಡಿಯಲ್ಲಿ. ಇದೆಲ್ಲ ಗಾಡಿ ನೋಡ್ಬೋದು ಒಳಗಡೆ. 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಬರುತ್ತೆ. ಸರ್ವಿಸ್ ಕಾಸ್ಟ್ ಶೋರೂಮ್ ನಲ್ಲಿ ನಿಮಗೆ 8,000 ಆಗುತ್ತೆ, ಆಚೆ ಲೋಕಲ್ ಗ್ಯಾರೇಜ್ 5,000 ಆಗುತ್ತೆ. ಪ್ರೈಸ್ ಒಂದು 565, ಸ್ಲೈಟ್ಲಿ ನೆಗೋಷಿಯಬಲ್. 565 ಗಾಡಿ. ಫಾಸ್ಟ್ ಫ್ರೀಗೋ ಡೀಸೆಲ್ 2013 1.4 ಲೀಟರ್ TDCA ಟೈಟಾನಿಯಂ ಡೀಸೆಲ್ ಗಾಡಿ. ಮೈಲೇಜ್ ಒಂದು ಸಿಟಿಯಲ್ಲಿ 18 ಇರುತ್ತೆ, ಹೈವೇ 22 ಬರುತ್ತೆ.
ಥರ್ಡ್ ಓನರ್ ಇದೆ ಗಾಡಿ, ಅದ್ರ ಓನರ್ ಅಡ್ಜಸ್ಟ್ ಮಾಡಿ ಕೊಡ್ತೀನಿ. Okay. ಓಡಿರೋದು ಜೆನ್ಯೂನ್ 62,000 ಕಿಲೋಮೀಟರ್ ಓಡಿರೋದು. ಓಕೆ ಏರ್ ಬ್ಯಾಗ್, ABS, ಅಲಾಯ್ಡ್, ಪವರ್ ಸ್ಟೀರಿಂಗ್, ಪಾಯಿಂಟ್ ಬರುತ್ತೆ, ಟಚ್ ಸ್ಕ್ರೀನ್ ಅಂಡ್ GPS ನ್ಯಾವಿಗೇಟರ್ ಪ್ಲಸ್ ರಿವರ್ಸ್ ಕ್ಯಾಮೆರಾ ಸೆನ್ಸರ್ ಬರುತ್ತೆ. ಹೊಸ ಟೈರ್ ಇದೆ, ₹1 ಖರ್ಚ ಇಲ್ಲ. ಈ ಗಾಡಿ ಪ್ರೈಸ್ 325 ಇದೆ, ನೆಗೋಷಿಯಬಲ್ ಇದೆ. ಒಳ್ಳೆ ಡೀಲ್ ಮಾಡಿ ಕೊಡ್ತೀನಿ, ಎಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತೀನಿ, ಡೋಂಟ್ ವರಿ. ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ, ರೀಸೆಂಟ್ಲಿ 15 ಡೇಸ್ ಆಯಿತು ಟ್ರಾನ್ಸ್ಫರ್ ಮಾಡಿ ಸರ್. ಓಕೆ ಓಕೆ. ಅಂಡ್ ನೆಕ್ಸ್ಟ್ ಗಾಡಿ ಮಾತ್ರ ಹೋಂಡಾ ಅಬೇಜ್ ಇದೆ ಸರ್. ಓಕೆ. ಗಾಡಿ 2019 ಮಾಡೆಲ್ ಇದು. ಓಕೆ. 7,500 ಕಿಲೋಮೀಟರ್ ಓಡಿದೆ. ಬಟ್ ಇವಾಗ ತಿರ್ಗಾ ಸೇಲ್ ಆಯ್ತು ಗಾಡಿ. ಇದ್ರ ಬಗ್ಗೆ ನಾನು ಹೇಳೋದಿಲ್ಲ. ಎಷ್ಟು ಸೇಲ್ ಅಂತ ಕೇಳಬೇಡಿ, ಬಯಸ್ ಪ್ರೈವಸಿ. ಓಕೆ. ನೆಕ್ಸ್ಟ್ ಗಾಡಿ ಫಾಕ್ಸ್ ಇಂಟು ಆಸ್ಪೈರ್ ಇದೆ ನಮ್ಮ ಹತ್ರ. ಓಕೆ. ದಿಸ್ ಆಲ್ ದ ಪಾಕೆಟ್ ರಾಕೆಟ್ ಕಾರ್ಸ್. ಇದು 2017 ಮಾಡೆಲ್ 1.2 ಲೀಟರ್ TCI VCT ಇಂಜಿನ್, ಪೆಟ್ರೋಲ್ ಇಂಜಿನ್ ಬರೋದು. ಓಕೆ. ಕ್ವಾರ್ಟರ್ಲಿ ಕ್ಲಾಸ್ ಇನ್ ಒಂದು ಬೆಸ್ಟ್ ಕ್ಲಾಸ್ ಏನು ಗಾಡಿ ಅಂತೆ. 5 ಸ್ಟಾರ್ ರೇಟಿಂಗ್ ಬರುತ್ತೆ, ವೆರಿ ಸ್ಟ್ರಾಂಗ್ ಕಾರ್ ಇದು. ಮಿಲಿಟರಿ ಟ್ಯಾಂಕ್ ತರ ಬಾಡಿ ಲೈನ್ ಗಾಡಿ ಇದು. ನಿಮಗೆ ಗಾಡಿ ಮೈಲೇಜ್ ಬಂದು ಸಿಟಿನಲ್ಲಿ 14 ಬರುತ್ತೆ, ಹೈವೇ 16 ಬರುತ್ತೆ. ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪಾಯಿಂಟ್ ಲೆದರ್ ಇಂಟೀರಿಯರ್ ಬರುತ್ತೆ ಗಾಡಿನಲ್ಲಿ. ವೆರಿ ಕ್ಲೀನ್ ನೀಟ್ ಕಾರ್ ಕಂಡೀಷನ್ ಇದೆ. ಸೂಪರ್ ಕ್ಲಾಸ್ ಇಂಟೀರಿಯರ್ ಬರುತ್ತೆ. ಪೀಕೋ ಆಸ್ಪರ್ ಅಮೇಜ್ ತರ ಲೆಂತ್ ಬರುತ್ತೆ ನಿಮಗೆ. ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ, ಬೂಟ್ ಸ್ಪೇಸ್ ಬರುತ್ತೆ. ಆರ್ ಬ್ಯಾಗ್ ಆರಾಮಾಗಿ ಇಟ್ಕೊಂಡು ಹೋಗಬಹುದು. ಸೇಫ್ಟಿ ಬರುತ್ತೆ. ಕ್ಯಾಬಿನ್ ನಾಯ್ಸ್ ಒಂದು ಚೂರು ಬರೋದಿಲ್ಲ, ಆ ತರ ಗಾಡಿ ಇದು. ಫಾರ್ಡ್ ಶೋರೂಮ್ ಕ್ಲೋಸ್ ಆಗಿದೆ, ಅದೇ ಸರ್ವಿಸ್ ಸೆಂಟರ್ ಕ್ಲೋಸ್ ಆಗಿಲ್ಲ. ಸರ್ವಿಸ್ ಸೆಂಟರ್ ಬ್ಯಾಂಗ್ಳೂರಿನಲ್ಲಿ 8 ಇದೆ ಅಂಡ್ ಬಾಷ್ ಇದು ಆಥರೈಸ್ ಸರ್ವಿಸ್ ಸೆಂಟರ್. ಈಗ ಸರ್ವಿಸ್ ಸೆಂಟರ್ ಸರ್ವಿಸ್ ಎಷ್ಟು ಕಾಸ್ಟ್ ಗೊತ್ತಾ ಸರ್? ಇದು 5,000 ಆಗುತ್ತೆ. 5,000 ಅಷ್ಟೇ. ಮಾರುತಿಯಿಂದ ಕಡಿಮೆ ಸರ್ವಿಸ್ ಫಾರ್ಡ್ಗೆ ಬರೋದು, ಹೋಂಡಾಗೆ ಬರೋದು. ಫಾರ್ಡ್ ಸೇಫ್ಟಿ ರೇಟಿಂಗ್ 5 ಸ್ಟಾರ್ ಅಂಡ್ ಸರ್ವಿಸು ನಿಮಗೆ ಲೋಯೆಸ್ಟ್. ಆ ತರ ಮಾರುತಿನಲ್ಲಿ ಚೀಪೆಸ್ಟ್ ಕ್ವಾಲಿಟಿ, ಸರ್ವಿಸ್ ಲೋಯೆಸ್ಟ್ ಅಂತಾರೆ. ಸರ್ವಿಸ್ ಆಲ್ಸೋ 8,000 ಆಗುತ್ತೆ ಡೀಸೆಲ್. ಈಗ ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 5 ಲಕ್ಷ ಇದೆ, ನೆಗೋಷಿಯಬಲ್. ಸಿಂಗಲ್ ಓನರ್ ಬರೀ 20,000 ಓಡಿದೆ. 20,000 ಓಡಿದೆ, 5 ಲಕ್ಷ ನೆಗೋಷಿಯಬಲ್. 2017 ಈ ಗಾಡಿ ಅಂತ ತುಂಬಾ ಮಾರುತಿ ಕೇಳ್ತಾ ಇರೋದು, ಒಂದೇ ಮಾರುತಿ ನಮ್ಮ ಹತ್ರ ಇರೋದು. ಸ್ವಿಫ್ಟ್ ವಿಡಿಯೋ ವಿತ್ ABS ಡೀಸೆಲ್ 2016 ಮಾಡಲ್, ಸೆಕೆಂಡ್ ಓನರ್, 72,000 ಓಡಿದೆ ಗಾಡಿ. ಸೇಫ್ಟಿ ರೇಟಿಂಗ್ ಬರೋದಿಲ್ಲ, ಬರೀ ABS ಇರೋದು ಗಾಡಿನಲ್ಲಿ. ಈ ಗಾಡಿ ಪ್ರೈಸ್ ಒಂದು 525 ನೆಗೋಷಿಯಬಲ್. ಒಳ್ಳೆ ಡೀಲ್ ನಲ್ಲಿ ಕೊಡ್ತಾ ಇದೀನಿ. ಯಾಕಂದ್ರೆ ಇವಾಗ ಮಾರ್ಕೆಟ್ ನಲ್ಲಿ ಮಾರುತಿ ಡಿಮ್ಯಾಂಡ್ 2010 ಮಾಡೆಲ್ 3 ಲಕ್ಷ ಒಳಗಡೆ ಸಿಗೋದಿಲ್ಲ. 16 ಮಾಡೆಲ್ ನಿಮ್ಗೆ 5 ಲಕ್ಷ ಕೊಡ್ತೀನಿ. ಸಪರೇಟ್ ಫ್ಯಾನ್ ಬೇಸ್ ಇದೆ, ಫ್ಯಾನ್ ಬೇಸ್ ಇದೆ. ಮಾರುತಿ ವೈಟ್ ಕಲರ್, ವಿಡಿಯೋ ABS, ಪವರ್ ಸ್ಟೀರಿಂಗ್, ಪಾಯಿಂಟ್ ಲೆದರ್ ಇಂಟೀರಿಯರ್. ಇಂಟೀರಿಯರ್ ನೋಡಿ ಚೆನ್ನಾಗಿದೆ ಗಾಡಿದು. ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್, OVRM ಎಲ್ಲ ಬರುತ್ತೆ. ಮೈಲೇಜ್ ಸಿಟಿಯಲ್ಲಿ 16 ಬರುತ್ತೆ, ಹೈವೇಲಿ 22 ಬರುತ್ತೆ. ಬಟ್ ಸರ್ವಿಸ್ ಕಾಸ್ಟ್ ನಿಮಗೆ ಸೇಮ್ 7,000 to 8,000 ರೂಪಾಯಿ ಹಾಗೆ ಆಗುತ್ತೆ. 7,000 to 8,000 ಫಾರ್ಡ್ ಇಂದ ಜಾಸ್ತಿ ಆಗುತ್ತೆ. ಸರ್ವಿಸ್ ಕ್ವಾಲಿಟಿ ಏನಿಲ್ಲ, ಹೋಗ್ಬಿಡುತ್ತೆ. ಚೆನ್ನಾಗಿತ್ತು ಅದು. ಇನ್ನೊಂದು XF500 W8 ಇದೆ, 2012 ಮಾಡೆಲ್ ಇದೆ. ಇದು ಬಂದು 6,85,000 ನೆಗೋಷಿಯಬಲ್ ಇದೆ. ಇದು ಒಂದು ಸೆಕೆಂಡ್ ಓನರ್, 96,000 ಕಿಲೋಮೀಟರ್ ರೆಕಾರ್ಡಿಂಗ್ ಮೈಲೇಜ್ ಓಡಿದೆ. W8 ಅಲ್ಲಿ ನಿಮಗೆ 8 ಏರ್ ಬರುತ್ತೆ, 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಗಾಡಿನಲ್ಲಿ. ಇದು CRDI ಡೀಸೆಲ್ ಇಂಜಿನ್ ಬರುತ್ತೆ, MOC ಇಂಜಿನ್. 8 ಸೀಟರ್ ಲೆದರ್ ಇಂಟೀರಿಯರ್, ಕ್ಲೈಮೇಟ್ ಕಂಟ್ರೋಲ್ ಆಟೋಮೆಟಿಕ್, ABS, ರೇರ್ ಸೀಟ್ಸ್ ಅಲ್ಲಿ ನಿಮಗೆ LCD ಸ್ಕ್ರೀನ್ ಎಲ್ಲ ಬರುತ್ತೆ. 8 ಏರ್ ಬ್ಯಾಗ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಆಪ್ಷನ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್, ಬೇರೆ AC, ಥರ್ಡ್ ರೋ ನಲ್ಲಿ AC ಆಗುತ್ತೆ. 7 ಪೀಪಲ್ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇದು ಇಲ್ಲಿ ಇದು ಬೇರೆ ಟಿವಿ ಬೇರೆ ಸ್ಕ್ರೀನ್ ಹಾಕಿದ್ದಾರೆ, ಹಿಂದೇನು ಸ್ಕ್ರೀನ್ ನಲ್ಲಿ ಹಾಕಿ ಕೊಟ್ಟಿದ್ದಾರೆ. ಇದು ಗಾಡಿ ಆಲ್ಮೋಸ್ಟ್ ಅಡ್ವಾನ್ಸ್ ಆಯ್ತು, ನಾಳೆ ಮೋಸ್ಟ್ಲಿ ಡೆಲಿವರಿ ಆಗುತ್ತೆ ಗಾಡಿದು. ಇನ್ನೊಂದು ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಸರ್ ಎಷ್ಟು ಹೇಳಿದ್ರಿ ಇದಕ್ಕೆ? ಇದು 695 ಇದೆ, ನೆಗೋಷಿಯಬಲ್ ಇದೆ, ಅದರ ಸೇಲ್ ಆಯ್ತು, ಸೇಲ್ ಆಗಿದೆ. ಇನ್ನೊಂದು W10 ಇದೆ. W8 W10 ಅಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ W10 ಅಲ್ಲಿ ಸನ್ರೂಫ್ ಬರುತ್ತೆ. ಇದು ಒಂದು 2016 ಮಾಡೆಲ್. ಇದು ಆಟೋಮೆಟಿಕ್ ಡೀಸೆಲ್ ಗಾಡಿ. ಇದು ಆಟೋಮೆಟಿಕ್ ನಲ್ಲಿ ಒಂದು ಏನಂದ್ರೆ, ಬನ್ನಿ ಸರ್ ಮುಂದೆ ಬನ್ನಿ. ಆಟೋಮೆಟಿಕ್ ನಲ್ಲಿ ತುಂಬಾ ಜನ ಗೊತ್ತಿಲ್ಲ, ಈ ಗಾಡಿ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರೋದು ಟೊಯೋಟಾ ಗೇರ್ ಬಾಕ್ಸ್, ಆಸಿನ್ ಗೇರ್ ಬಾಕ್ಸ್ ಅಂತಾರೆ. ಟೊಯೋಟಾ ಫಾರ್ಚುನರ್ ಏನ್ ಗೇರ್ ಬಾಕ್ಸ್ ಬರುತ್ತೆ ಅದೇ ಗೇರ್ ಬಾಕ್ಸ್ ಈ XUV ನಲ್ಲಿ ಬರುತ್ತೆ. ಟೊಯೋಟಾದಲ್ಲಿ ಏನ್ ಬರುತ್ತೆ ಅದೇ ಸೇಮ್ ಇಂಜಿನ್ ಮಹೀಂದ್ರಾದು, ಗೇರ್ ಬಾಕ್ಸ್ ಟೊಯೋಟಾದು ಬರೋದು ಆಟೋಮೆಟಿಕ್. ಈ ಮೈಲೇಜ್ ಗಾಡಿದು ಸಿಟಿನಲ್ಲಿ 11 ಬರುತ್ತೆ, ಹೈವೇನಲ್ಲಿ 14 ಬರುತ್ತೆ. ಸನ್ರೂಫ್ ಎಲ್ಲ ಆಟೋಮೆಟಿಕ್ ಸನ್ರೂಫ್ ಇದೆ. 8 ಏರ್ ಬ್ಯಾಗ್, 10 ಏರ್ ಬ್ಯಾಗ್, 8 ಏರ್ ಬ್ಯಾಗ್ ಬರುತ್ತೆ ಗಾಡಿನಲ್ಲಿ. W10 ಇದು. ಇಲ್ಲಿ ಎಂಟ್ರಿ ಬರುತ್ತೆ, ಪವರ್ ಸ್ಟೀರಿಂಗ್, ಪಾಯಿಂಟ್ ನ್ಯಾವಿಗೇಟರ್, GPS, ಟಚ್ ಸ್ಕ್ರೀನ್, ಆಟೋಮೆಟಿಕ್ ಎಲ್ಲ ಫುಲ್ಲಿ ಲೋಡೆಡ್ ಗಾಡಿ. ಒಳ್ಳೆ ಡೀಲ್ ಪ್ರೈಸ್ ಕೊಡ್ತೀನಿ, 11,75,000 ನೆಗೋಷಿಯಬಲ್. ಮಾರ್ಕೆಟ್ ನಲ್ಲಿ ಈ ಪ್ರೈಸ್ ನಲ್ಲಿ ಗಾಡಿ ಇಲ್ಲ, ಒಳ್ಳೆ ಡೀಲ್ ಮಾಡಿ ಕೊಡ್ತೀನಿ ಸರ್. ಸೆಕೆಂಡ್ ಓನರ್, ಕಾಂಪ್ರಮೈಸ್ ಇನ್ಶೂರೆನ್ಸ್ ಎಲ್ಲ ಇದೆ, 83,000 ನೋಡಿದೆ ಗಾಡಿ. ಎಷ್ಟನೇ ಸೆಕೆಂಡ್ ಓನರ್ ಸರ್, 2016 ಮಾಡೆಲ್ ಇದು. W10 ಟಾಪ್ ಅಂಡ್ ಸನ್ರೂಫ್ ಡೀಸೆಲ್ ಆಟೋಮೆಟಿಕ್. ನೆಕ್ಸ್ಟ್ ಗಾಡಿ ನಮ್ಮ ಸ್ಕೋಡಾ ರ್ಯಾಪಿಡ್ ಇದೆ ಡೀಸೆಲ್ ನಲ್ಲಿ, 1.6 ಲೀಟರ್ TDI ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, 2014 ಮಾಡೆಲ್, 71,000 ಕಿಲೋಮೀಟರ್ ಗಾಡಿ ಓಡಿದೆ. 70,000 ಎಕ್ಸಾಕ್ಟ್ಲಿ ಕಿಲೋಮೀಟರ್ ಓಡಿದೆ. ಇದು ಆಂಬಿಷನ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪಾಯಿಂಟ್ ಬರುತ್ತೆ. ಅಂಡ್ ಟೈರ್ ಎಲ್ಲ ಚೆನ್ನಾಗಿದೆ, ರೇರ್ AC ಆಪ್ಷನ್ ಬರುತ್ತೆ, ಲೆದರ್ ಇಂಟೀರಿಯರ್ ಬರುತ್ತೆ,
ಸೆಂಟ್ರಲ್ ಲಾಕ್ ರಿಮೋಟ್ ಬರುತ್ತೆ, AC ಕಂಟ್ರೋಲ್ ಬರುತ್ತೆ ಆ್ಯಂಡ್ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ನಿಮಗೆ ಗಾಡಿ ಬರುತ್ತೆ. ರೇರ್ AC ಆರ್ಮ್ ರೆಸ್ಟ್ ಲೆದರ್ ಇಂಟೀರಿಯರ್ಸ್ ಆ್ಯಂಡ್ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ನಿಮಗೆ ಗಾಡಿ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಸೆನ್ಸರ್ ಎಲ್ಲ ಇದೆ. ಈ ಗಾಡಿದು ಪ್ರೈಸ್ ಬಂದು ನಿಮಗೆ 5,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2014 ಮಾಡಲ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್, ಮೈಲೇಜ್ ಸಿಟಿನಲ್ಲಿ 17 ಬರುತ್ತೆ, ಹೈವೇ 22 ಬರುತ್ತೆ. ಶೋರೂಮ್ನಲ್ಲಿ ಕಾಸ್ಟ್ 8,000 to 9,000 ರೂಪಾಯಿ ಆಗುತ್ತೆ, ಲೋಕಲ್ ಗ್ಯಾರೇಜ್ನಲ್ಲಿ 5,000 to 6,000 ಆಗುತ್ತೆ. ನೆಕ್ಸ್ಟ್ ನಮ್ಮಲ್ಲಿ ಟಾಟಾ ನ್ಯಾನೋ ಇದೆ, ಸಿಟಿನಲ್ಲಿ ಪರ್ಫೆಕ್ಟ್ ಗಾಡಿ ಓಡಿಸೋಕ್ಕೆ. ನಿಮಗೆ ಸ್ಪೇರ್ ಗಾಡಿ ಇದೆ, ಸಿಟಿನಲ್ಲಿ ಓಡಾಡಕ್ಕೆ ಪರ್ಫೆಕ್ಟ್ ಗಾಡಿ ಬೇಕು, ಪಾರ್ಕಿಂಗ್ ಕಡೆ ಪ್ರಾಬ್ಲಮ್ ಬೇಡ ಅಂದ್ರೆ ಕಾಂಪ್ಯಾಕ್ಟ್ ಗಾಡಿ ಸರ್. ನಮ್ಮ ಅಪ್ಪ ಹತ್ರನೂ ಇದೇ ಇರೋದು, ನಮ್ಮ ತಮ್ಮ ಹತ್ರನೂ ಇದೇ ಇರೋದು. ಮೀ ಆಲ್ಸೋ ಡ್ರೈವ್ ಓನ್ಲಿ ಟಾಟಾ ನ್ಯಾನೋ. ಅಷ್ಟೊಂದು ಗಾಡಿ ಕಾರ್ ಇದ್ರೆ ನಮ್ಮ ಹತ್ರ ತಾರು ಇದೆ, ಬಟ್ ನ್ಯಾನೋ ಐ ಲೈಕ್ ಇಟ್ ಬಿಕಾಸ್ ಈ ರೋಡ್ ಟ್ರಾಫಿಕ್ ನಲ್ಲಿ ಕಂಫರ್ಟಬಲ್ ಆಗಿರುತ್ತೆ. ಪ್ರೈಸ್ ನಲ್ಲಿ ಸ್ಕೂಟರ್ ಪ್ರೈಸ್ ನಲ್ಲಿ ನ್ಯಾನೋ ಬರುತ್ತೆ ಸರ್, ಯಾರು ತಗೊಳ್ಳೋದಿಲ್ಲ. ಮೈಲೇಜ್ ಎಷ್ಟು ಗೊತ್ತಾ ಇದು? 790cc ಇಂಜಿನ್. ಮೈಲೇಜ್ ಸಿಟಿನಲ್ಲಿ ಬಂದು 24 ಬರುತ್ತೆ, ಹೈವೇ 28 ಬರುತ್ತೆ. 28 ಮೈಲೇಜ್ ಬರುತ್ತೆ ಗಾಡಿದು. 2014 ಟ್ವಿಸ್ಟ್ ಇದು. ಟ್ವಿಸ್ಟ್ ನಲ್ಲಿ ಎಕ್ಸ್ಟ್ರೀಮ್ ನಲ್ಲಿ ನಿಮಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಸೆಂಟ್ರಲ್ ಲಾಕ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ, ಓನ್ಲಿ 20,000 ಕಿಲೋಮೀಟರ್ ಗಾಡಿ ಓಡಿದೆ. ಗಾಡಿ ಕಂಡೀಷನ್ ಅಲ್ಲಿ ಸಿಟಿಗೋಸ್ಕರ ಪರ್ಫೆಕ್ಟ್, ನಾಟ್ ರಿಕಮೆಂಡೆಡ್ ಫಾರ್ ಲಾಂಗ್ ಡ್ರೈವ್. ಸಿಟಿನಲ್ಲಿ ಓಡೋದಕ್ಕೆ ಪರ್ಫೆಕ್ಟ್ ಗಾಡಿ ಸರ್. ಸ್ಕೂಟರ್ ಪ್ರೈಸ್ ನಲ್ಲಿ ನಿಮಗೆ ನ್ಯಾನೋ ಬರುತ್ತಲ್ಲ, ಮಳೆ ಬಂದಾಗ ಸ್ಕೂಟರ್ ನಲ್ಲಿ ಹೋಗ್ತಾರೆ, ಏನಾಗತ್ತೀರಾ ಫ್ಲೈಓವರ್ ಕೆಳಗಡೆ ನಿಂತ್ಕೊಂಡು ಬಿಡ್ತೀರಾ. ಆದ್ರೆ ಈ ಗಾಡಿ ಇದ್ರೆ ಸ್ಕೂಟರ್ ಪ್ರೈಸ್ ನಲ್ಲಿ ಫ್ಯಾಮಿಲಿ 4 ಜನ ಆರಾಮಾಗಿ ಹೋಗ್ಬೋದು, ಕಂಫರ್ಟಬಲ್ ಆಗಿ ಡ್ರೈವ್ ಮಾಡಿ ಹೋಗಿ ಮಜಾ ಬರುತ್ತೆ. ಸ್ಕೂಟರ್ ಪ್ರೈಸ್ ಅಲ್ಲಿ ಸರ್ವಿಸ್ ಕಾಸ್ಟ್ 2,000. ಯಾರು ತಗೊಳ್ಳೋದಿಲ್ಲ. ನಾನು ಎಲ್ಲಾರ ಹತ್ರ ಮನೆ ಹತ್ರ ಒಂದ್ ದೊಡ್ಡ ಗಾಡಿ ಇದ್ರೆ ಒಂದ್ ಸ್ಮಾಲ್ ಗಾಡಿ ನಾನು ಇರಲೇಬೇಕು. ಮನೆಯಲ್ಲಿ ಮಾರ್ಕೆಟ್ ಹೋಗಕ್ಕೆ, ಆಫೀಸ್ ಹೋಗಕ್ಕೆ, ಮಕ್ಳಿಗೆ ಸ್ಕೂಲ್ ನಲ್ಲಿ ಪಿಕಪ್ ಮಾಡಕ್ಕೆ, ಲರ್ನಿಂಗ್ ಡ್ರೈವಿಂಗ್ ಮಾಡಕ್ಕೆ ನಾನು ಪರ್ಫೆಕ್ಟ್ ಕಾರ್, ಬೆಸ್ಟ್ ಕಾರ್ ಇದು. ಇನ್ನೊಂದು ಹೋಂಡಾ ಅಮೇಜ್. ಟ್ರಾಫಿಕ್ ನಲ್ಲಿ ಇದರ ಮಾತಾಡಿದಾಗ ಮ್ಯಾನ್ಯಲ್ ಗೇರ್ ತುಂಬಾ ಜನಕ್ಕೆ ಜಾಸ್ತಿ ಹಾಕಕ್ ಆಗೋದಿಲ್ಲ, ಆಟೋಮೆಟಿಕ್ ಗಾಡಿ ನೋಡ್ತಾರೆ. ಸೊ ಆಟೋಮೆಟಿಕ್ ನಲ್ಲಿ ನೋಡಿ ಸರ್, ವರ್ಲ್ಡ್ ನಲ್ಲಿ ಬೆಸ್ಟ್ 2 ಗೇರ್ ಬಾಕ್ಸ್ ಬೆಸ್ಟ್. ಒನ್ ಇಸ್ ಹೋಂಡಾ CVT ಗೇರ್ ಬಾಕ್ಸ್, ಒನ್ ಇಸ್ DSG ಗೇರ್ ಬಾಕ್ಸ್. DSG ಗೇರ್ ಬಾಕ್ಸ್ ಬರೋದು ನಿಮಗೆ BMW, ಸ್ಕೋಡಾ, ಫೋಕ್ಸ್ವ್ಯಾಗನ್, ಆಡಿ ನಲ್ಲಿ ಬರೋದು. ಇದರಲ್ಲಿ ನಿಮಗೆ ಬರೋದು CVT ಗೇರ್ ಬಾಕ್ಸ್. ಹೋಂಡಾ ಅಂಡ್ ಹ್ಯುಂಡೈ, ಮಾರುತಿ ಬರೋದು AMD ಗೇರ್ ಬಾಕ್ಸ್, ಫಸ್ಟ್ ಕ್ವಾಲಿಟಿ ಗೇರ್ ಬಾಕ್ಸ್. ಅದು ಗೇರ್ ಆದ್ರೆ ಆಟೋನಲ್ಲಿ ಓಡೋದ್ ತರ ಆಗತ್ತೆ, ಅದು ಆಟೋಮೆಟಿಕ್. CVT ಗೇರ್ ಬಾಕ್ಸ್ ಲಾಂಗ್ ಲೈನ್ ಹೋದ್ರೆ ಇದು ಹೋಂಡಾ ಅಮೇಜ್ 2014 ಮಾಡೆಲ್, 1.2 ಲೀಟರ್ IVTEC ಪೆಟ್ರೋಲ್ ಜಪಾನೀಸ್ ಇಂಜಿನ್, ಆಟೋಮೆಟಿಕ್ 6 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ ಗಾಡಿನಲ್ಲಿ. ABS, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಕೆಂಡ್ ಓನರ್. ಗಾಡಿ 83,000 ಕಿಲೋಮೀಟರ್ ರೆಕಾರ್ಡೆಡ್ ಮೇಲೆ ಓಡಿದೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 4,50,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 4,50,000. ಮೈಲೇಜ್ ಸಿಟಿನಲ್ಲಿ 12 ಬರುತ್ತೆ, ಹೈವೇ 14 ಬರುತ್ತೆ, ಡಿಪೆಂಡಿಂಗ್ ಆನ್ ಡ್ರೈವರ್, ಡ್ರೈವಿಂಗ್ ಕಂಡೀಷನ್. ಆಟೋಮೆಟಿಕ್ ಅಮೇಜ್ ಸೆಡಾನ್ ಟೈಪ್ ಬೇಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಇಂದ, ಜಾಸ್ತಿ ದೊಡ್ಡದಿಲ್ಲ, ಜಾಸ್ತಿ ಚಿಕ್ಕಿಲ್ಲ. ನೆಕ್ಸ್ಟ್ ಶೆವ್ರಲೆ ಬೀಟ್ ಇದೆ, 2014 ಮಾಡೆಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, 67,000 ಇದೆ. ಡೀಸೆಲ್ ಒಂದು ಬೆಸ್ಟ್ ಮಾಡಿ ಅಂದರೆ ಶೆವ್ರಲೆ ಇದು ಅಮೆರಿಕನ್ ಬ್ರ್ಯಾಂಡ್, ಒಂದು ಬೆಸ್ಟ್ ಇಂದ ಕ್ವಾಲಿಟಿ ಎಲ್ಲ ಬರುತ್ತೆ. ಆಲ್ಟೋ ಪ್ರೈಸ್ ಅಲ್ಲಿ ನಿಮಗೆ ಬೀಟ್ ಎಲ್ಲ ಬಂದ್ಬಿಡುತ್ತೆ. ಇದು ಡೀಸೆಲ್ ಗಾಡಿಯಲ್ಲಿ ಮೈಲೇಜ್ ಸರ್ ನಿಮಗೆ 1.4 ಲೀಟರ್ TCDI ಡೀಸೆಲ್ ಇಂಜಿನ್ ಬರುತ್ತೆ, ಸಿಟಿಯಲ್ಲಿ 20, ಹೈವೇ 24 ಮೈಲೇಜ್ ಬರುತ್ತೆ. ಸೊ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ABS ಬರುತ್ತೆ ಆ್ಯಂಡ್ ಕ್ಲೈಮೇಟ್ ಕಂಟ್ರೋಲ್ ಆಟೋಮೆಟಿಕ್ ಬರುತ್ತೆ ನಿಮಗೆ ಗಾಡಿನಲ್ಲಿ. AC ಕಂಟ್ರೋಲ್ ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ನಿಮಗೆ ಬರುತ್ತೆ ಗಾಡಿದು. ಆ್ಯಂಡ್ ಅಲ್ಲಿ ಡ್ಯುಯಲ್ ಟೋನ್ ಇಂಟೀರಿಯರ್, ಸೆಂಟ್ರಲ್ ಲಾಕ್ ರಿಮೋಟ್, ಶೇರಿಂಗ್ ಕಂಟ್ರೋಲ್ಸ್ ಬರುತ್ತೆ ಗಾಡಿದು. ಈ ಗಾಡಿ ಪ್ರೈಸ್ ಬಂದು 325 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಗಾಡಿ ನಾವು ಹತ್ರ ಪ್ರೀಮಿಯಂ ಎಡಿಷನ್ ಇದೆ, ಲಕ್ಸುರಿ ಕಾರು, BMW ಇದೆ, 2012 ಮಾಡೆಲ್ ಇದೆ, 2012 ಕಾರ್ಪೊರೇಟ್ ಎಡಿಷನ್. ತುಂಬಾ ಜನ ವಿತ್ ಸನ್ರೂಫ್ ಕೇಳ್ತಾರೆ, ಸನ್ರೂಫ್ ದಲ್ಲಿ ಚೆನ್ನಾಗಿರೋ ಕಾಣಿಸೋದಿಲ್ಲ, ಇದು ವಿದೌಟ್ ಸನ್ರೂಫ್. 320 ದಲ್ಲಿ 1.8 ಲೀಟರ್ ಡೀಸೆಲ್ ಗಾಡಿ ಇದು. ಇನ್ನು ಫ್ಯಾನ್ಸಿ ನಂಬರ್ ಕೂಡ ಇದೆ, ಫ್ಯಾನ್ಸಿ ನಂಬರ್ 788 ಪ್ರಾಪರ್ ಬ್ಯಾಂಗ್ಳೂರ್ ಗಾಡಿ ಇದು. ಒಳ್ಳೆ ಶೋರೂಮ್ ರೆಕಾರ್ಡ್ ಸರ್ವಿಸ್ ಎಲ್ಲ ಇದೆ, 1,01,000 ಕಿಲೋಮೀಟರ್ ಓಡಿದೆ, ಶೋರೂಮ್ ಸರ್ವಿಸ್ ರೆಕಾರ್ಡ್ ಎಲ್ಲ ಇದೆ. ಗಾಡಿನಲ್ಲಿ 8 ಏರ್ ಬ್ಯಾಗ್ ನಿಮಗೆ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC, ಸೆಂಟ್ರಲ್ ಲಾಕ್, ಕ್ರೂಸ್ ಕಂಟ್ರೋಲ್ ಆಪ್ಷನ್, ನ್ಯಾವಿಗೇಟರ್, BMW ಟಚ್ ಪ್ಯಾನೆಲ್, CPU ಕಂಟ್ರೋಲ್ ಎಲ್ಲ ಗಾಡಿನ ಬರುತ್ತೆ. ಎಲ್ಲ ಗಾಡಿ ನಿಮಗೆ ಎಲ್ಲ ಡೀಟೇಲ್ ಎಲ್ಲ CPU ನಲ್ಲಿ ಗಾಡಿ ಗೊತ್ತಾಗ್ಬಿಡುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಎಲ್ಲ ಬರುತ್ತೆ. ಗಾಡಿ ಮೈಲೇಜ್ ಇಸ್ ದ ಬೆಸ್ಟ್ ಮೈಲೇಜ್ ಸರ್. ಮೈಲೇಜ್ ಸಿಟಿನಲ್ಲಿ 14 ಬರುತ್ತೆ, ಹೈವೇ 18 ಗಾಡಿ ನಾನು ನೋಡಿದ್ದೀನಿ. ಸೊ ಐ ನೋ ಮೈಲೇಜ್ 14 ಸಿಟಿ, ಹೈವೇ 18. ತುಂಬಾ ಜನ ಲಕ್ಸುರಿ ನೋಡ್ತಾರೆ, ನಾರ್ಮಲ್ ಆಗಿ ಲಕ್ಸುರಿಗೆ ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಇದರಲ್ಲಿ ಬರುತ್ತೆ, BMW ಬರುತ್ತೆ. ಇದೆಲ್ಲ ಸೇಮ್ ಲೈಕ್ ಸ್ಕೋಡಾ ಲಾರಾ, ಸ್ಕೋಡಾ ಸೂಪರ್ ಆ ತರ ಗಾಡಿ ಸರ್ ಇದು. Audi A4, A3 ಇದೆ, ಅದನ್ನು ಸೇಮ್ ಮೈಲೇಜ್ ಬರುತ್ತೆ ಸರ್. ಹೆಂಗೆ ಕಂಡೀಷನ್ ಹೆಂಗಿದೆ ಸರ್? ಕಂಡೀಷನ್ ಸೂಪರ್ ಗ್ಲಾಸ್, ಮೇಂಟೆನೆನ್ಸ್ ಸರ್. ಶೋರೂಮ್ ನಲ್ಲಿ 25,000 ಆಗುತ್ತೆ, ಆಚೆ ನಮ್ಮ ಹತ್ರ ಅಂದ್ರೆ 15,000 ಸರ್ವಿಸ್ ಆಗುತ್ತೆ. 15,000 ಆಗುತ್ತೆ. ಈ ಗಾಡಿ ಪ್ರೈಸ್ 1175 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಬೇಕಂದ್ರೆ 10 ಲಕ್ಷ ಲೋನ್ ಮಾಡಿ ಆರಾಮಾಗಿ ಕೊಡ್ತೀವಿ. 10 ಲಕ್ಷಕ್ಕೆ ಲೋನ್ ಮಾಡ್ಕೊಡ್ತೀರಾ? 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದೆಲ್ಲ ಲೋನ್ ಎಲ್ಲ ಮಾಡಿ ಮಾಡ್ಕೊಡ್ತೀವಿ. EMI ನಿಮಗೆ ಒಂದು 25-30,000 ಬರುತ್ತೆ ಸರ್. ಕಳ್ಕೊಂಡು ಹೋಗಿ ಆರಾಮಾಗಿರುತ್ತೆ. ಒಂದು ಸ್ಟೈಲ್ ಹೊಡಿಬೇಕು, ಒಂದು ಕಾಲ್ ಸೆಂಟರ್ ಹುಡುಗರು ಇದ್ದಾರೆ, ಒಂದು ಗರ್ಲ್ ಫ್ರೆಂಡ್ಗೆ ಪಟಾಯಿಸಬೇಕು, ಮ್ಯಾರೇಜ್ ಪ್ರಪೋಸಲ್ಗೆ ಹೋಗಬೇಕು, ಆಫೀಸ್ ಕಾರ್ಪೊರೇಟ್ ಬಿಸ್ನೆಸ್ ಮೀಟಿಂಗ್ ಇರುತ್ತೆ, ಅವ್ರಿಗೆಲ್ಲ ಹೋಗ್ಬೇಕಂದ್ರೆ ಲಕ್ಸುರಿ ಅಂಡ್ BMW ಸ್ಟೈಲ್ ಆಗಿರುತ್ತೆ. ನೆಕ್ಸ್ಟ್ ಮಾತ್ರ ಇನ್ನೊಂದು ಜನಾನ್ ಇದೆ, ಟಾಟಾ ಜನಾನ್ ಇದೆ, 4x2 ವೀಲ್ ಡ್ರೈವ್ ಬರುತ್ತೆ, ಲಿಮಿಟೆಡ್ ಡಿಫರೆನ್ಷಿಯಲ್ ಗಾಡಿನೇ ಬರುತ್ತೆ, ಹೈ ಸಸ್ಟೈನ್ ಬರುತ್ತೆ. ಇಸ್ ದ ಬೆಸ್ಟ್ ಕಾರ್ ಫಾರ್ ಯರ್ ಫಾರ್ಮ್ ಯೂಸ್,
ಫಾರ್ಮ್ ಇದು ಲಗೇಜ್ ಕರಿಯರ್ ಕನ್ಸ್ಟ್ರಕ್ಷನ್ಗೆ ಎಲ್ಲ ಬೇಕಂದ್ರೆ ಟಾಟಾ ಜೆನಾನ್ ಎಲ್ಲಿ ಬೇಕೋ ಯಾವ ಘಾಟ್ ಇದ್ರೆ ಯಾವ ರೂಟ್ ನಲ್ಲಿ ಎಲ್ಲ ಹೋಗ್ಬಿಡುತ್ತೆ ಗಾಡಿ. ಗೂಡ್ಸ್ ತರನು ಯೂಸ್ ಮಾಡ್ಕೋಬಹುದು. ಬ್ಯಾಕ್ ಇದೆ 2.5 ಲೀಟರ್ ಡೀಸೆಲ್ 2.2 ಲೀಟರ್ ಡೀಸೆಲ್ ಇದು. ಟಾಟಾ ಇಂಜಿನ್ 2015 ನೋಡಿ ವೈಟ್ ಬೋರ್ಡ್ ಗಾಡಿ ಇದು. ಯೆಲ್ಲೋ ಬೋರ್ಡ್ ಆಗಿಲ್ಲ. ಬ್ಯಾಂಗ್ಳೂರಲ್ಲಿ ಎಲ್ಲ ಯೆಲ್ಲೋ ಬೋರ್ಡ್ ಜಾಸ್ತಿ. ವೈಟ್ ಬೋರ್ಡ್ ಪ್ರೈವೇಟ್ ವೆಹಿಕಲ್ ಬರೀ ಫಾರ್ಮ್ ರಿಸಾರ್ಟ್ ಅವರು ಯೂಸ್ ಮಾಡಿರೋದು ಗಾಡಿ ಇದು. ಲಗೇಜ್ ಎಲ್ಲ ಇನ್ನೂ ಏನು ಇಟ್ಟಿಲ್ಲ ಗಾಡಿಯಲ್ಲಿ. 82,000 ರೆಕಾರ್ಡ್ ನೋಡಿದೆ. ಸೆಕೆಂಡ್ ಓನರ್ ಇದೆ. ಪವರ್ ಶೇರಿಂಗ್ 400 ಆಗುತ್ತೆ. 2 ಡೋರ್ ಬರುತ್ತೆ. ಸೊ ಕ್ಯಾಬ್ ಕ್ರೂ ಇದು. ಪವರ್ ಶೇರಿಂಗ್ AC 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ. ಸೆಂಟ್ರಲ್ ಲಾಕ್ ಬರುತ್ತೆ. 4 ವಿಂಡೋಸ್ ಬರುತ್ತೆ. ಅಂಡ್ ನಾಪಾ ಲೆದರ್ ಇಂಟೀರಿಯರ್ ಎಲ್ಲ ಗಾಡಿ 5 ಜನ ಆರಾಮಾಗಿ ಕೂತ್ಬೋದು. ಆರಾಮಾಗಿ 4 ಜನ ಕೂತ್ಕೊಳ್ಬಹುದು ಸರ್. 4 ಜನ ಹಿಂದೆ ಬೇಕಂದ್ರೆ ಒಂದು ಟೀಮ್ಗೆ 10 ಜನ ಕರ್ಕೊಂಡು ಹೋಗ್ಬಿಡಿ. ಹೌದು. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಗಾಡಿದು. ಸೀಟ್ ಆಗ್ಬಿಟ್ರೆ ನಾವು ಹೋಗ್ಬೋದು. ಇಲ್ಲ ಲಗೇಜ್ ಸ್ಪೇಸ್ ಕ್ಯಾನ್ ಕ್ಯಾರಿ ಅಪ್ ಟು 20 tons ಆಫ್ ಲಗೇಜ್ ಸ್ಪೇಸ್. 20 tons ಈಸಿಲಿ ಇವನ್ 50 ಆಲ್ಸೋ, ಬಟ್ ಐ ಆಮ್ ಸೇಯಿಂಗ್ 20 ಮೋರ್ ದನ್ ಇನಫ್ ಗಾಡಿದು. ಈ ಗಾಡಿಯಲ್ಲಿ ಆಫ್ ರೋಡಿಂಗ್ ಟೈರ್ ಎಲ್ಲ ಬರುತ್ತೆ. ಸೊ ಲಿಮಿಟೆಡ್ ಸ್ಲಿಪ್ ಲೀಫ್ ಸ್ಪ್ರಿಂಗ್ ಕಾಯಿಲ್ ಸಸ್ಪೆನ್ಷನ್ ಬರುತ್ತೆ. ಸೊ ಹೈಟ್ ಇನ್ಕ್ರೀಸ್ ಆಗಿದೆ ಗಾಡಿದು. ಸೊ ಯಾವ ಏರಿಯಾ ಇರಲಿ, ಯಾವ ಘಾಟ್ ಇರಲಿ, ಯಾವ ನೀರ್ ಮೇಲೆ ಇರಲಿ, ಡೆಸರ್ಟ್ ಇರಲಿ, ಎಲ್ಲ ಮೇಲೆ ಹೋಗ್ಬೋದು. ಗಾಡಿ ಪ್ರೈಸ್ 525 ನೆಗೋಷಿಯಬಲ್. ಯಾವ ಇಯರ್? 2015 ಮಾಡಲ್ ಡೀಸೆಲ್. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಐಟೆಲ್ ಆಟೋಮೆಟಿಕ್ ಇದೆ. 2012 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್. ಪವರ್ ಶೇರಿಂಗ್, ಪವರ್ ವಿಂಡೋ, AC, ಬ್ಯಾಕ್ ವೈಪರ್, ಫಾಗ್ ಲ್ಯಾಂಪ್ ಬರುತ್ತೆ. ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಬ್ಲೂಟೂತ್ ಆಡಿಯೋ ವಿಡಿಯೋ ಬರುತ್ತೆ ಗಾಡಿಯಲ್ಲಿ. ಆಟೋಮೆಟಿಕ್ ಅಗೇನ್ CVT ಗೇರ್ ಬಾಕ್ಸ್, ಬೆಸ್ಟ್ ಗೇರ್ ಬಾಕ್ಸ್. CVT ನೇ ಇದು. ಸಿಂಗಲ್ ಓನರ್ ಗಾಡಿ 84,000 ನೋಡಿದೆ. ಪ್ರೈಸ್ ಬಂದು 340 ಇದೆ. ನೆಗೋಷಿಯಬಲ್ ಆಗುತ್ತೆ ಸರ್. 340 ನೆಗೋಷಿಯಬಲ್ ಆಗುತ್ತೆ. ಓಕೆ. ಸೊ ಆಲ್ ಡೀಟೇಲ್ಸ್ ಆಫ್ ಕಾರ್ ನಾನು ಎಲ್ಲ ಕೊಟ್ಟಿದ್ದೀನಿ. ಲೋನ್ ಬಗ್ಗೆ ಡೀಟೇಲ್ ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ನಿಮಗೆ ಕೊಡ್ತೀನಿ. ಕ್ಯಾಟ್ಲಾಗ್ ನಲ್ಲಿ ಎಲ್ಲ ಡೀಟೇಲ್ ಇದೆ. GPS ಲಿಂಕು, ಲೊಕೇಶನ್ ಲಿಂಕು, ವಾಟ್ಸ್ಆಪ್ ಲಿಂಕು, ಲೋನ್ ಬಗ್ಗೆ ಡೀಟೇಲ್ ಎಲ್ಲ ಏನೇನು ಬೇಕು ಎಲ್ಲ ಡೀಟೇಲ್ ನಿಮಗೆ ವಾಟ್ಸ್ಆಪ್ ನಲ್ಲಿ ಮಾಡ್ತೀವಿ. ಕಾಲ್ ಮಾಡಬೇಡಿ, ಬರೀ ಕಮ್ ಟು ಶೋರೂಮ್ ಡೈರೆಕ್ಟ್ಲಿ. ಒಳ್ಳೆ ಡೀಲ್ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. ಇನ್ ಬ್ಯಾಂಕ್ ಇಂಟೈರ್ ಕರ್ನಾಟಕ, ಇಂಟೈರ್ ಇಂಡಿಯಾ ಕಾರ್ಸ್ ಇಸ್ ಓನ್ಲಿ ಶೋರೂಮ್ 5 ಸ್ಟಾರ್ ಗೂಗಲ್ ರೇಟಿಂಗ್. 5 ಸ್ಟಾರ್ ಗೂಗಲ್ ರೇಟಿಂಗ್. ಅಂಡ್ ವಿ ಹ್ಯಾವ್ ದಿ ಓನ್ ಚಾನೆಲ್ ಕಾರ್ಸ್ ಲೈವ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಕಾರ್ಸ್ ಲೈವ್ ಚಾನೆಲ್ ನೋಡ್ಬಿಡಿ ಯೂಟ್ಯೂಬ್ ನಲ್ಲಿ. ಅದು ಕನ್ನಡನಲ್ಲಿ ಇಂಗ್ಲಿಷ್ ನಲ್ಲಿ ಇರುತ್ತೆ. ಸೊ ಕ್ಯಾನ್ ಲಾಗ್ ಆನ್ ಟು ಕಾರ್ಸ್ ಲೈವ್ ಚಾನೆಲ್ ಆಲ್ಸೋ ಅಂಡ್ ಸಬ್ಸ್ಕ್ರೈಬ್ ಟು ಅಸ್. ಇವ್ರ ಚಾನೆಲ್ ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಓವರ್ ಸರ್ 15 ಮಿನಿಟ್ಸ್. ಸೊ ನೋಡಿದ್ರಲ್ಲ ಇವತ್ತು ಯಾವ್ಯಾವ ಕಾರ್ಗಳಿತ್ತು ಅಂತ ಹೇಳಿದರೆ ಶಿರಾಜ್ ಸರ್ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಎಷ್ಟು ಫಾಸ್ಟಾಗಿ ಹೇಳ್ಬಿಟ್ರು ಅಂತ ಹೇಳಿದರೆ ನನಗೂ ಮಾತಾಡೋಕ್ಕೆ ಟೈಮ್ ಸಿಗಿಲ್ಲ. ಅಂದರೆ ಜೆನ್ಯೂನ್ ಆಗಿ ಹೇಳಿದ್ದಾರೆ. ಪ್ರತಿಯೊಂದು ಕಾರ್ ಡೀಟೇಲು ಜೆನ್ಯೂನ್ ಆಗಿ ಹೇಳಿದ್ದಾರೆ. ಏನೇನು ಬೇಕು, ಏನೇನು ಬೇಡ. ನಮ್ಮ ಚಾನಲಲ್ಲಿ ಕಮ್ಮಿ ಕೊಡ್ತೀವಿ ಆ ಥರ ಏನೂ ಆಫರ್ ಕೊಟ್ಟಿಲ್ಲ. ಸೊ ಯಾಕಂತ ಹೇಳಿದರೆ ಜೆನ್ಯೂನ್ ಆಗಿದೆ. ಎಲ್ಲ ಕಡೆ ಆ ಥರ ಆಗಲ್ಲ. ಸೊ ಇಲ್ಲಿ 5 ಸ್ಟಾರ್ ರೇಟಿಂಗ್ ಇರುವಂಥ ಶೋರೂಮು. ಸೊ ನೀವು ನಿಮಗೆ ಪರ್ಫೆಕ್ಟಾಗಿ ಇಲ್ಲಿ ಬಂದು ಒಂದು ಕಾರ್ ಇಸ್ಕೋಬೋದು ಅಂತ ಹೇಳ್ತಾ, ಸೊ ಇವತ್ತು ಪ್ಲೀಸ್ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸ ವ್ಯೂವರ್ಸ್ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.